ಡು ಯು ವರ್ಕ್ ಹಾರ್ಡರ್ ಆನ್ ಯುವರ್ ಜೋಕ್ಸ್ ಅಥವಾ ಡು ಯು ವಾಚ್ ಅದರ್ ಸ್ಟ್ಯಾಂಡ್ ಅಪ್ ಕಾಮಿಡಿ? ಎಸ್ ಅಂದರೆ ತುಂಬ ಇದೆ. ಇವಾಗ ಒಬ್ಬೊಬ್ಬರು ಸ್ಟೈಲ್ ಒಂದೊಂದು ಥರ ಇರುತ್ತೆ. ಆನೆಕ್ಡೋಟಲ್ ಕಾಮಿಡಿ ಇದೆ, ಆಮೇಲೆ ಅಬ್ಸರ್ವೇಷ್ನಲ್ ಕಾಮಿಡಿ ಇದೆ, ಆಮೇಲೆ ಸೆಲ್ಫ್ ಡೆಪ್ರಿಕೇಟಿಂಗ್ ಹ್ಯೂಮರ್ ಇದೆ, ನಮ್ಮ ಬಗ್ಗೆನೇ ನಾವು ಕಾಮಿಡಿ ಮಾಡ್ಕೊಳ್ಳೋದಿದೆ, ಆ ಥರದ್ದಿದೆ. ಎಷ್ಟೊಂದು ಟೈಪ್ಸ್ ಇದೆ. ಆಮೇಲೆ ಕೆಲವರು ರ್ಯಾಂಟಿಂಗ್ ಇದೆ, ನನ್ನ ಲೈಫಲ್ಲಿ ಇದೆಲ್ಲ ಆಗ್ತದೆ ಅಂತ. ಸೊ ಈ ಥರ ಎಷ್ಟೊಂದು. ಸೊ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ಸ್ ಯುವರ್ ಸ್ಟೈಲ್ ಆ್ಯಂಡ್ ಸ್ಟೇ ಟ್ರೂ ಟು ದಟ್ ಸ್ಟೈಲ್. ವಾಟ್ಸ್ ಯುವರ್ ಸ್ಟೈಲ್? ನಂದು ಇಟ್ಸ್ ಮೋರ್ ಲೈಕ್ ಆನೆಕ್ಡೋಟಲ್ ಕಾಮಿಡಿ, ಅಂದರೆ ಕಥೆಗಳು ಹೇಳ್ಕೊಂಡು ನಮ್ಮ ಲೈಫಲ್ಲಿ ಇದು ನಡೀತು ಅದು ನಡೀತು. ಐ ಹ್ಯಾವ್ ಆಲ್ಸೋ ಡನ್ ಅ ಲಾಟ್ ಆಫ್ ಅಬ್ಸರ್ವೇಷ್ನಲ್ ಕಾಮಿಡಿ, ಸುತ್ತಮುತ್ತ ಏನೇನು ನಡೀತಾ ಇದೆ ಅಂತ. ಬಟ್ ಫಾರ್ ಮೀ ನಂದು ಹೆಂಗಿರ್ಬೇಕಂದ್ರೆ ಒಂದು ಶೋ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ. ನೀವು ಇಫ್ ಯು ಕಮ್ ಆ್ಯಂಡ್ ಸಿಟ್ ಡೌನ್ ಆ್ಯಂಡ್ ಶೋ ಸ್ಟಾರ್ಟ್ ಆದರೆ 90 minutes ಇಸ್ ದ ಜರ್ನಿ. ಸೊ ರೈಟ್ ಫ್ರಮ್ ದ ವರ್ಡ್ ಗೋ 90 minutes ಲಾಫ್ಟರು ಐ ಶುಡ್ ಮೇಕ್ ಶ್ಯೂರ್ ದಟ್ ಇಟ್ಸ್ ದೇರ್ ಕಂಟಿನ್ಯೂಸ್ಲಿ. 90 ನಿಮಿಷ ಮೆಟೀರಿಯಲ್ಗೆ ನೀವು ಎಷ್ಟು? ದಟ್ ಈಸ್ ಟೇಕನ್ ಮೋರ್ ದೆನ್ 2-3 years ಆಫ್ ಟೈಮ್. 2-3 ವರ್ಷ ತುಂಬ ಹೊಸ ಮೆಟೀರಿಯಲ್. ಅಂದರೆ ಇಟ್ ಹ್ಯಾಸ್ ಎವಾಲ್ವ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇವಾಗ ಹೆಂಗಾಗುತ್ತೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಒಬ್ಬೊಬ್ರದ್ದು ಒಂದಿರುತ್ತೆ. ಕೆಲವರು ಮೆಟೀರಿಯಲ್ ಬರೆಯೋದೇ ಇಲ್ವಂತೆ, ತಲೆಯಲ್ಲೇ ಇರುತ್ತೆ ಅವ್ರಿಗೆ, ಅವ್ರು ಬಂದು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ನಾನು ಹಂಗೆ ಮಾಡೋಕ್ಕಾಗಲ್ಲ. ನಾನು ಹ್ಯಾವ್ ಟು ಡಾಕ್ಯುಮೆಂಟ್, ಐ ಹ್ಯಾವ್ ಟು ರೀವಿಸಿಟ್. ನನಗೊಂದು ಡೌಟ್ ಇದೆ, ಹಿಂಗೆ ಮಾಡ್ತೀರಾ? ಈಗ ಉದಾಹರಣೆಗೆ ಫಸ್ಟು ಯಾವುದೋ ಓಪನಿಂಗಲ್ಲಿ ಒಂದು ಜೋಕ್ ಇರುತ್ತೆ, ಅದು ಯಾವುದಾದ್ಮೇಲೆ ಯಾವ್ದು ಬರುತ್ತೆ, ಕೊನೆವರೆಗೂ ಅದನ್ನು ಒಂದಾದ್ಮೇಲೆ ಒಂದು ನಾಪಕ ಹೆಂಗೆ ಇಟ್ಕೋತೀರಾ? ಅದು ಟೆಕ್ನಿಕ್ಸ್ ಇದೆ ಅದಕ್ಕೂ. ಇವಾಗ ಕಾಮಿಡಿ ಬೈಬಲ್ ಅಂತ ಒಂದು ಬುಕ್ ಇದೆ ಬೈ ಜೂಡಿ ಕಾರ್ಟರ್ ಅಂತ. ಅದರಲ್ಲಿ ನಿಮಗೆ ಏನಂತಾರೆ, ಒಂದು ಕೆಲವು ರೂಲ್ಸ್ ಇದೆ, ಬೇಸಿಕ್ ರೂಲ್ಸ್. ಆಬ್ವಿಯಸ್ಲಿ ನೀವು ಎಲ್ಲ ರೂಲು ಫಾಲೋ ಮಾಡೋಕ್ಕಾಗಲ್ಲ, ಆದರೆ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ. ಉದಾಹರಣೆ ಇವಾಗ ರೂಲ್ ಆಫ್ 3 ಅಂತಿದೆ. ಇವಾಗ ಏನಂತಾರೆ, 2 ಪ್ರೆಡಿಕ್ಟೇಬಲ್ ಆಗಿರೋದು ಹೇಳ್ತೀರಾ, ಒಂದು ಟೋಟಲಿ ಅನ್ಪ್ರೆಡಿಕ್ಟೇಬಲ್ ಆಗಿರೋದು ಹೇಳ್ಬಿಡ್ತೀರಾ. ಆ ಥರದ್ದೊಂದಿದೆ. ಆಮೇಲೆ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಎ ಸೆಗ್ವೇಸ್. ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಗೆ ಹೋಗೋದಕ್ಕೆ ಒಂದು ಲೈನ್ ಇರುತ್ತೆ. ಕಾಲ್ ಬ್ಯಾಕ್ಸ್ ಇರುತ್ತೆ. ನೀವು ಯಾವುದೋ ಮುಂಚೆ ಯಾವುದೋ ಹೇಳಿರ್ತೀರ, ಅದನ್ನು ಮತ್ತೆ ಲಾಸ್ಟಲ್ಲಿ ಇನ್ನೊಂದು ಸಲ ಹೇಳಿದಾಗ ಜನರಿಗೆ ವಾವ್ ಅನಿಸುತ್ತೆ ಕನೆಕ್ಟ್ ಮಾಡೋದಕ್ಕೆ. ಅದು ಸೆಗ್ವೆ ಅಂದರೆ ಈಗ ನೀವು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರ್ತೀರಾ. ಫ್ರಮ್ ಇಂಜಿನಿಯರಿಂಗ್ ಯು ಹ್ಯಾವ್ ಟು ಗೋ ಟು ಯುವರ್ ಗರ್ಲ್ ಫ್ರೆಂಡ್ ಸೆಟ್ ನೆಕ್ಸ್ಟು. ಅದಕ್ಕೊಂದು ಬ್ರಿಡ್ಜ್ ಇರುತ್ತೆ. ಇಂಜಿನಿಯರಿಂಗಲ್ಲಿ ಏನು ಒಂದು ಗರ್ಲ್ ಫ್ರೆಂಡು ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಏನು ಬಂತು, ಟಾಕಿಂಗ್ ಅಬೌಟ್ ಗರ್ಲ್ ಫ್ರೆಂಡ್ ಅಂತ ಯು ಗೋ ಸ್ಮೂತ್ಲಿ ಯು ಗೋ ಟು ದ್ಯಾಟ್. ಸೊ ಅದು ನೀವು ನೀರು ಬಿಟ್ಟಾಗ ಅದು ವಾಟರ್ ಫಾಲ್ ಥರ ಇವಾಗ ಫ್ಲೋ ಆಗಬೇಕದು ಆ ಸೆಟ್. ಅದು ದಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ರೈಟಿಂಗ್ ಇಸ್ ರೀರೈಟಿಂಗ್ ಅಲ್ವಾ. ಆ ಸ್ಟ್ಯಾಂಡಪ್ ಕಾಮಿಡಿ ಸ್ಕ್ರಿಪ್ಟು ಈಸ್ ದ ಮೋಸ್ಟ್ ಟೆಕ್ನಿಕಲಿ ರಿಟರ್ನ್ ಸ್ಕ್ರಿಪ್ಟು. ಎಕ್ಸ್ಪ್ಲೇನ್. ನೀವು ಎಕ್ಸಾಂಪಲ್ ಇವಾಗ ಒಂದು ಫಿಲ್ಮ್ಗೆ ಸ್ಕ್ರಿಪ್ಟ್ ಬರೀರಿ ಅಥವಾ ಒಂದು ವೆಬ್ ಸೀರೀಸ್ಗೆ ಸ್ಕ್ರಿಪ್ಟ್ ಬರೀರಿ, ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಪಾಯಿಂಟ್ಸ್ ಇರುತ್ತೆ. ನಿಮ್ಗೊಂದು ಸಾಂಗ್ ಇರುತ್ತೆ, ಒಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಡಿಪ್ ಆಗುತ್ತೆ. ಇಲ್ಲೇನು ಅಪ್ ಡೌನ್ ಇರುತ್ತೆ. ನೀವು ಎಂಥ ದೊಡ್ಡ ಕಮಿಡಿಯನ್ನೇ ಆಗಿ ನೀವು ರಸಲ್ ಪೀಟರ್ಸ್ನೇ ಕರ್ಕೊಂಬನ್ನಿ ಅಥವಾ ಕಪಿಲ್ ಶರ್ಮಾನೇ ಕರ್ಕೊಂಬನ್ನಿ, ಅವ್ರ ಮೇ ಬಿ ಪ್ರಾಣೇಶ್ ಸರ್ನೇ ಕರ್ಕೊಂಬನ್ನಿ, ನೀವು 3 minutes ಆದ್ರೂ ಏನೂ ನಗಲಿಲ್ಲ ಜನ ಅಂದರೆ ಅದು ಹಿಂಗಾಗುತ್ತೆ. ನೋ ಮ್ಯಾಟರ್ ಹೌ ಎಕ್ಸ್ಪೀರಿಯನ್ಸ್ಡ್ ಯು ಆರ್, ಆಡಿಯನ್ಸ್ ವಿಲ್ ಗಿವ್ ಯು 1 minute or maybe 45 seconds to 1 minute ಗ್ರೇಸ್ ಪೀರಿಯಡ್ ಕೊಡ್ತಾರೆ. ಅಷ್ಟರಲ್ಲಿ ನೀನು ಇನ್ನೊಂದು ಜೋಕಲ್ಲಿ ಬಂದಿಲ್ಲ ಅಂದರೆ ಇಟ್ಸ್ ಗಾನ್. ಇವಾಗ ನೀವೇನೋ ಒಂದು ಹೊಸ ಮೆಟೀರಿಯಲ್, ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. ಇವಾಗ ಒಂದು ಹೊಸ ಮೆಟೀರಿಯಲ್ ಯಾವುದೋ ಮಾಡಿರ್ತೀನಿ ನಾನು. ಓಕೆ ಲೆಟ್ಸ್ ಸೇ ಐ ಆಮ್ ಸ್ಪೀಕಿಂಗ್ ಅಬೌಟ್ ಓಕೆ ದಿಸ್ ವಾಚ್. ಈ ವಾಚ್ ಬಗ್ಗೆ ನಾನು 8-9 ಲೈನ್ ಬರ್ಕೊಂಬಂದಿರ್ತೀನಿ, 8-9 ಜೋಕ್ ಬರ್ಕೊಂಬಂದಿರ್ತೀನಿ. ಒಂದಕ್ಕೂ ಜನ ನಗ್ತಾ ಇಲ್ಲ ಅಂದರೆ ಒಂದು 30 seconds ಆದಮೇಲೆ ನಿಮ್ಗೆ ಅದನ್ನು ಫೀಲ್ ಆಗುತ್ತೆ, ಆಡಿಯನ್ಸ್ ಇಸ್ ಲೂಸಿಂಗ್ ಇಟ್ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಮಾಡೋದು ಗೊತ್ತಾ, ಯು ಹ್ಯಾವ್ ಟು ಕಮ್ ಅಪ್ ವಿತ್ ಯುವರ್ ಬೆಸ್ಟ್ ಜೋಕ್. ಅವಾಗ ಬೇರೆ ಬ್ಯಾಂಕಲ್ಲಿ ಓಡ್ತಾ ಇರ್ಬೇಕು ತಲೆಯಲ್ಲಿ, ಬೇರೆ ಯಾವುದು ಇವಾಗಿಲ್ಲ ಅಂತಂದರೆ ಐ ಕ್ಯಾನ್ ಬಿ ಬ್ಯಾಕ್ ಇನ್ ದಿಸ್ ಗೇಮ್ ಆರ್ ಎಲ್ಸ್ ಐ ಆಮ್ ಗಾನ್. ದೇ ಹ್ಯಾವ್ ಪೇಡ್ ಮನಿ ಟು ಕಮ್ ಆ್ಯಂಡ್ ವಾಚ್ ಯು ನೌ. ಇವಾಗ ಏನು ಮಾಡ್ತೀಯ ಆ ಟೈಮಲ್ಲಿ ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಬೆಸ್ಟ್ ಸೆಟ್ ಆರ್ ಬೆಸ್ಟ್ ಜೋಕ್, ಆರ್ ಯು ಹ್ಯಾವ್ ಟು ಬಿ ವೆರಿ ಗುಡ್ ಅಟ್ ಇಂಪ್ರೂವೈಸೇಷನ್. ಟಕ್ಕಂತ ನೀವು ಆಡಿಯನ್ಸ್ ಹತ್ರ ಇಂಟ್ರಾಕ್ಟ್ ಮಾಡಬೇಕು. ವಾಚ್ ಬಿಟ್ಟಾಗ ಸರ್ ನಿಮ್ಮ ಹತ್ರ ಯಾವ ವಾಚ್ ಇದೆ, ಯಾವ್ದು ಸರ್, ಫಾಜಿಲ್ಲ, ನೀವು ಶ್ರೀಮಂತರ ಸರ್, ನೀವು ರ್ಯಾಡೋ ಅವೆಲ್ಲ ತೊಗೊಂಡಿದ್ದೀರ, ನೀವು ರ್ಯಾಡೋನಾ, ಓಕೆ ಅಂದರೆ ನೀವು ಬರೀ ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲೇ ನೀವೆಲ್ಲ ಮಜಾ ಮಾಡ್ತಾಯಿದ್ದೀರಲ್ಲ. ಸೊ ಅಗೇನ್ ವೈಲ್ ಯು ಆರ್ ಡೂಯಿಂಗ್ ದಿಸ್ ಯುವರ್ ಹೆಡ್ ಇಸ್ ಥಿಂಕಿಂಗ್ ಓಕೆ ಹೌ ಡು ಐ ಕಮ್ ಬ್ಯಾಕ್ ನೌ. ಸೊ ದೇರ್ಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಗೋಸ್ ಇನ್ ಟು ಇಟ್. ನೀವು 1 hour 1.5 hours ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಟು ಬಿಲ್ಡ್ ದಟ್ ಸೆಟ್ ಇಟ್ಸ್ ನಾಟ್ ಈಸಿ. ಇಟ್ಸ್ ಅ ಜರ್ನಿ. ಅದು ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವುಡ್ ಹವ್ ಬಿಕಮ್ ಗುಡ್ ಅಟ್ ಇಟ್. ಸೊ 5 minutes ಬರೀತೀರಾ ಫಸ್ಟು. ಆ 5 minutes ಶುಡ್ ಬಿ ದ ಬಾಂಬ್, ಬೆಸ್ಟ್ ಇರಬೇಕು. 5 ನಿಮಿಷ ಅವ್ನು ಹೋದರೆ 5 ನಿಮಿಷ ಆಡಿಯನ್ಸ್ ಶುಡ್ ಲೂಸ್ ಇಟ್. ಅಲ್ಲಾಗೋವರೆಗೂ ಯು ಹ್ಯಾವ್ ಟು ಕೀಪ್ ರೀರೈಟಿಂಗ್. 5 ನಿಮಿಷನೇ ರೀರೈಟಿಂಗ್ ಬರ್ದು ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಜೋಕು, ಯಾವ್ದಾನ ಲೋಕಲ್ ರೆಫರೆನ್ಸ್ ಇದೆಯಾ ಅಥವಾ ಕರೆಂಟ್ ಅಫೇರ್ಸ್ದು ಯಾವ್ದಾನ ಹಾಕಿದ್ರೆ ಇದನ್ನು ಬೆಟರ್ ಆಗುತ್ತಾ,
ಓಪನ್ ಮೈಕ್ಸ್ನ ನೀವು ಹಿಟ್ ಮಾಡ್ತಾನೆ ಇರಬೇಕು. ಒಂದು 20-30 ಓಪನ್ ಮೈಕ್ ಆದಮೇಲೆ ಅದು ಒಂದು ತಕ್ಕಮಟ್ಟಿಗಾಗುತ್ತೆ. 20 to 30. ಯಾಕಂದರೆ ಫಸ್ಟ್ ಒಂದು 10-15 ಓಪನ್ ಮೈಕ್ಸಲ್ಲಿ ನಿಮ್ಮ ಇನಿಬಿಷನ್ಸೇ ದೂರ ಆಗ್ತಾ ಇರುತ್ತೆ ಅಷ್ಟೇ. ನೀವು ಅನ್ಕೊಂಡಿರೋದು ಒಂದು ಭ್ರಮೇಲಿ ಇರ್ತೀರಾ. ಎಕ್ಸಾಕ್ಟ್ಲಿ, ನಾನು ಬಂದಿದ್ದೇನೆ ನಾನು ಮಗಂದು ಅಂತ ಅನ್ಕೊಂಡು ಹೋಗಿರ್ತೀರಾ. 10 ಓಪನ್ ಮೈಕ್ಸಲ್ಲಿ ಅದು ಕೆಳಗಿಳಿಸುತ್ತೆ ಫಸ್ಟು, ಏನೂ ಇಲ್ಲ ಅಂತ. ಸೊ ಆ ಓಪನ್ ಮೈಕ್ಸ್ಗೆ ದೊಡ್ಡ ಕಮಿಡಿಯನ್ನು ಚಿಕ್ಕ ಕಮಿಡಿಯನ್ ಯಾರನ್ನ ಆಗಲಿ, ನೋ ಬಡಿ ಈಸ್ ಬಿಗರ್ ದ್ಯಾನ್ ದ ಜೋಕ್ ಆರ್ ದ ಮೆಟೀರಿಯಲ್ ದೇರ್. ಕಾಮಿಡಿ ಇಸ್ ದ ಹೀರೋ ದೇರ್. ಇದು ಬಿಗ್ಗೆಸ್ಟ್ ಲೆವೆಲರು ರಶ್ಮಿ ಅವರು. ಎಕ್ಸಾಂಪಲ್ ಇವಾಗ ಧೋನಿ, MS ಧೋನಿ ಅವ್ರು ಏನು ಹೇಳ್ತಾರೆ, ಕ್ರಿಕೆಟ್ ಇಸ್ ದ ಬಿಗ್ಗೆಸ್ಟ್ ಲೆವೆಲರ್ ಅಂತಾರೆ. ಅವ್ರು ಇವತ್ತು ಆಡ್ತಾರೆ 100 ಹೊಡಿತಾರೆ, ನಾಳೆ ಒಂದು 30ಗೆ ಔಟ್ ಆಗ್ಬಿಡ್ಬೋದು ಅಂತಾರೆ. ಕಾಮಿಡಿ ಆ್ಯಕ್ಚುಲಿ ಅದು ಹೇಳ್ಕೊಳ್ಳಲ್ಲ ಎಲ್ಲರೂ, ಬಟ್ ಕಾಮಿಡಿ ಈಸ್ ಆಲ್ಸೋ ಲೈಕ್ ದ್ಯಾಟ್. ನಿಮ್ಗೆ ಯಾವ ಶೋ ಚೆನ್ನಾಗಾಗುತ್ತೆ ಯಾವ್ದು ಚೆನ್ನಾಗಾಗಲ್ಲ ಅಂತ ಅದು ಆ್ಯಕ್ಚುಲಿ ನಿಮ್ಮ ಕೈಯಲ್ಲಿಲ್ಲ. ಅವತ್ತು ಹೋಗಿ ಏನೋ ಪರ್ಫಾರ್ಮ್ ಮಾಡ್ತೀರಾ, ಅದು ಏನೋ ನೀವು ಹೇಳೋ ಡೆಲಿವರಿಲಿ ಏನೋ ಪ್ರಾಬ್ಲಮ್ ಆಯಿತೋ, ಇಲ್ಲ ಏನೋ ಅದು ಆಡಿಟೋರಿಯಮ್ ಏನೋ ಪ್ರಾಬ್ಲಮ್ ಇತ್ತೋ, ವಾಯ್ಸ್ ಸರಿಗೆ ರೀಚ್ ಆಗ್ತಾ ಇಲ್ವೋ ಏನೋ ಆದಾಗ, ಆಡಿಯನ್ಸ್ ಗ್ರೇಸ್ ಪೀರಿಯಡ್ ಈಸ್ ಓನ್ಲಿ 45 seconds to 1 minute. ಅದನ್ನೇ ಹೇಳ್ತಾ ಇದ್ದೀನಿ. ಇಫ್ ಯು ಡೋಂಟ್ ಕಮ್ ಬ್ಯಾಕ್ ಅಗೇನ್, ಇಟ್ಸ್ ಅ ಬ್ಯಾಡ್ ಶೋ. ಆ್ಯಂಡ್ ಬ್ಯಾಡ್ ಶೋಯಿಂದ ನೀವು ಬಂದು ಕೂತ್ಕೊಂಡು ಯೋಚನೆ ಮಾಡ್ತೀರಲ್ಲ, ಇಷ್ಟೆಲ್ಲ ನಾನು ಕಷ್ಟಪಟ್ಟೆ, ಒಂದು ಶೋ ಹಿಂಗಾಗೋಯ್ತಲ್ಲ, ಬೇಡ ಬಿಡು ಅಂತ ಎಷ್ಟೊಂದು ಜನ ಬಿಟ್ಬಿಡ್ತಾರೆ. ಅವಾಗ ಅದರಲ್ಲಿ ಅಗೇನ್ ಇಟ್ಸ್ ಆಲ್ ಟ್ರಯಲ್ ಆ್ಯಂಡ್ ಎರರೇನೆ. ಆ್ಯಂಡ್ ಯು ಹ್ಯಾವ್ ಟು ಗಿವ್ ಇಟ್ ಟೈಮ್. ನೀವೊಬ್ಬ ಡೀಸೆಂಟ್ ಕಮಿಡಿಯನ್ ಆಗಬೇಕಂತ ನಾನು ಹೇಳಿದ್ನಲ್ಲ, 5 ನಿಮಿಷ ಮೆಟೀರಿಯಲ್ಲು ತಕ್ಕಮಟ್ಟಿಗೆ ಆಗಬೇಕು ಅಂದರೆ ಒಂದು 20-30 ಓಪನ್ ಮೈಕ್ಸ್ ನೀವು ಅಟೆಂಡ್ ಆಗಿರಬೇಕು. ಇನಿಬಿಷನ್ಸ್ ಎಲ್ಲ ದೂರ ಆಗುತ್ತೆ ನಿಮಗೆ, ನಿಮ್ಮ ಸ್ಟ್ರೆಂತ್ ಏನು ಗೊತ್ತಾಗುತ್ತೆ. 5 ನಿಮಿಷ ಮಾಡೋದಕ್ಕೆ, 5 ನಿಮಿಷ ಮಾಡಾದ್ಮೇಲೆ 10 ನಿಮಿಷ ಮಾಡಾದ್ಮೇಲೆ ಆ್ಯಕ್ಚುಲಿ ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಿ. 10 minutes ನೀವೊಂದು ಮೆಟೀರಿಯಲ್ ರೆಡಿ ಮಾಡ್ಕೊಂಡಿದ್ದೀರಾ ಅಂದರೆ ಒಬ್ಬರು ಸೀನಿಯರ್ ಕಮಿಡಿಯನ್ ಇರ್ತಾರೆ, ಯಾರೋ ನಿಮಗಿಂತ ದೊಡ್ಡ ಕಮಿಡಿಯನ್. ಅಂದರೆ ಸಂಬಡಿ ಹೂ ಹಸ್ ಬೀನ್ ಡೂಯಿಂಗ್ ಕಾಮಿಡಿ ಫಾರ್ 2-3 years, ಪಾಪ್ಯುಲರ್ ಕಮಿಡಿಯನ್. ಸೊ ಅವ್ರ ಕಾಮಿಡಿ ಶೋನಲ್ಲಿ ಓಪನಿಂಗ್ ಆ್ಯಕ್ಟ್ ಆಗಿ ನಿಮಗೆ ಹಿ ಕ್ಯಾನ್ ಗಿವ್ ಯು ಅನ್ ಆಪರ್ಚುನಿಟಿ 10 minutes ಮಾಡೋಕ್ಕೆ. ದಟ್ ಈಸ್ ದ ಫಸ್ಟ್ ಗೋಲ್. ನಾನೊಂದು ಪಾಪ್ಯುಲರ್ ಕಮಿಡಿಯನ್ದು ಓಪನಿಂಗ್ ಆ್ಯಕ್ಟ್ ನಾನು ತೊಗೋಬೇಕು ಅನ್ನೋದು ಒಬ್ಬ ಕಮಿಡಿಯನ್ಗೆ ಗೋಲ್ ಇರುತ್ತೆ. ಅವ್ನು ಹೋಗ್ತಾನೆ, ಅದಕ್ಕೆ ವರ್ಕ್ ಮಾಡ್ತಾನೆ. ಆ 10 minutes ಆಯ್ತಲ್ಲ, ನೆಕ್ಸ್ಟು ಒಂದು 2-man ಶೋನೋ 3-man ಶೋನೋ ಇರುತ್ತೆ. ಇಡೀ ಶೋ ವಿಲ್ ಬಿ ಲೈಕ್ 1.5 hours. ಈಚ್ ಪರ್ಸನ್ ವಿಲ್ ಗೆಟ್ 20 minutes to 25 minutes. ನೆಕ್ಸ್ಟ್ ಒಂದು 10 minutes to 25 minutes ಗೆಳಿಬೇಕು. 25 minutesನ ಅಗೇನ್ 45 minutes ಗೆಳಿಬೇಕು. ದೆನ್ ಕಮ್ಸ್ ಅಪ್ ಟು 1 hour. ಆ 1 hour ಮೆಟೀರಿಯಲ್ನ ಅಲ್ಲ ಬೇರೆ 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 ಬಿಟ್ಸ್ ಆ್ಯಂಡ್ ಪೀಸಸ್ನಲ್ಲಿ ಅವ್ನು ಪರ್ಫಾರ್ಮ್ ಮಾಡಿ ಟೆಸ್ಟ್ ಮಾಡಿ ಪಕ್ಕಾ ಇದೆ ಅಂದಾಗ 20 minutes ಎಕ್ಸ್ಟ್ರಾ ಬಫರ್ ಮೆಟೀರಿಯಲ್ ಇಟ್ಕೊಬೇಕು ಅವನು. ಇದೆಲ್ಲ ಇಟ್ಕೊಂಡ ಮೇಲೆ ಯು ಕ್ಯಾನ್ ಡೂ ಯುವರ್ ಸೋಲೋ ಶೋ. ಸೋಲೋ ಶೋನಲ್ಲೂ ಅಗೇನ್ ಇಟ್ ಕ್ಯಾನ್ ಗೆಟ್ ಅ ಲಾಟ್ ಟೈರಿಂಗ್ ಆಲ್ಸೋ. ಸೋಲೋ ಶೋ ಅಂದರೆ ನೀವೇನು ಮಾಡಿರ್ತೀರ, 10 ನಿಮಿಷ ಪರ್ಫಾರ್ಮ್ ಮಾಡಿರ್ತೀರ, ಬಂದುಬಿಡಿರ್ತೀರ. 20 minutes ಪರ್ಫಾರ್ಮ್ ಮಾಡಿರ್ತೀರ, ಬಂದುಬಿಡಿರ್ತೀರ. 1.5 hours ನೀವು ಕಂಟಿನ್ಯೂಸ್ಲಿ ಮಾತಾಡ್ತಾ ಇರಬೇಕು ವಿತ್ ನೋ ಮಚ್ ಲ್ಯಾಗ್ ದೇರ್. ಎಲ್ಲಿ ರೆಸ್ಟ್ ತೊಗೊತೀರಾ ಅಲ್ವಾ? ಆಡಿಯನ್ಸ್ ರಿಯಾಕ್ಷನ್ ಇರುತ್ತೆ. ಆಡಿಯನ್ಸ್ ಲೂಸ್ ಆಗಿಬಿಡ್ತಾರೆ ಕೆಲವು ಸಲ. ಹೆಂಗಿತ್ತು, ಓಕೆ ಒಂದು ರೇಂಜ್ಗಿತ್ತು. ನೆಕ್ಸ್ಟ್ ಟೈಮು 350 ರೂಪಾಯಿ ಟಿಕೆಟ್ ಕೊಡೋಕೆ ಒಂದು ಯೋಚನೆ ಮಾಡ್ತಾರಾ ಇಲ್ವ ನೀವೇ ಹೇಳಿ. ಸೊ ಆಡಿಯನ್ಸ್ಗೆ ಯು ಹ್ಯಾವ್ ಟು ಗಿವ್ ಎನ್ ಇಲ್ಯೂಷನ್ ದ್ಯಾಟ್ ಅವು ಹೆಂಗೆ 1.5 hours ಆಗೋಯ್ತು, ಅವ್ರು 1 hour 15 minutes ಆಗೋಯ್ತು, ಗೊತ್ತೇ ಆಗಲಿಲ್ಲ. ಅದು ಮಾಡಿದಾಗ ಯು ವಿಲ್ ರೀಚ್ ದೇರ್, ಯು ವಿಲ್ ಬಿಕಮ್ ಅ ಗುಡ್ ಕಮಿಡಿಯನ್. ಆವಾಗ ನೀವು ಯು ಕ್ಯಾನ್, ಇಟ್ಸ್ ಲೈಕ್ ಆ್ಯಕ್ಚುಲಿ ಏನದು ಒಂದು ಕಾನ್ಸರ್ಟ್ ಕೊಟ್ಟಂಗೆನೇ ಇದೂ ಅಷ್ಟೇ. ಯು ಕ್ಯಾನ್ ಗೋ ಟು ಅ ಸಿಟಿ, ಒಂದು ಸಿಟಿನಲ್ಲಿ ಒಂದು ಶೋ ಆರ್ಗನೈಸ್ ಮಾಡಿಸ್ಬೋದು ನೀವು, ಜನ ಬರ್ತಾರೆ. ಇಟ್ಸ್ ಓನ್ಲಿ ಯು ಆ್ಯಂಡ್ ದ ಮೈಕ್ ಆ್ಯಂಡ್ ದಿ ಆಡಿಯನ್ಸ್, ದೇರ್ ಇಸ್ ನೋ ಬಡಿ ಇನ್ ಬಿಟ್ವೀನ್. ಬಟ್ ಅಗೇನ್ ಅದಕ್ಕೆ ನೀವು ತುಂಬ ಟೈಮ್ ಕೊಡಬೇಕು, ತುಂಬ ಪೇಷನ್ಸ್ ಬೇಕು, ತುಂಬ ಯು ಹ್ಯಾವ್ ಟು ಪುಟ್ ಇನ್ ಅ ಲಾಟ್ ಆಫ್ ವರ್ಕ್. ನಾನು ಎಕ್ಸಾಂಪಲ್ ಈ ಶೋ ಅನೌನ್ಸ್ ಮಾಡಿದಾಗ ಎಷ್ಟೊಂದು ಮೆಟೀರಿಯಲ್ ನನ್ನ ಹತ್ರ ಹೊಸದಿರಲಿಲ್ಲ. ನಾನೇನಂದ್ರೆ ಯೂಶ್ವಲಿ ಏನು ಮಾಡ್ತೀನಿ, ನಂದು ಪ್ರಾಸೆಸ್ ಹೇಳ್ತೀನಿ ನೋಡಿ. ನಂದೇನಂದ್ರೆ ನೋಟ್ಸ್ ಇದೆ, ನೋಟ್ಸ್ ಬಂದ್ಬಿಟ್ಟು 3000 ನೋಟ್ಸ್ ಇದೆ ನನ್ನ ಫೋನಲ್ಲಿ, ನೋಟ್ಸ್. ಸೊ ನಾನೇನು ಮಾಡ್ತೀನಿ, ಆ ನೋಟ್ಸಲ್ಲಿ ಏನಿರ್ತದೆ, ಎನಿ ಫನಿ ಇನ್ಸಿಡೆಂಟ್, ವಾಟ್ ಎವರ್ ಐ ಫೀಲ್ ಇಸ್ ಫನಿ ಇನ್ ಮೈ ಡೇ ಟು ಡೇ ಲೈಫ್, ಐ ವಿಲ್ ಮೇಕ್ ಅ ನೋಟ್ ಆಫ್ ಇಟ್. ಸುಮ್ಮನೆ ನೋಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಯಾವುದನ್ನು ಎಳಿಬೇಕು, ಯಾವುದನ್ನ ಸುಮ್ಮನೆ ಇವತ್ತೇನೋ ಬರೀತೀರಾ, ನಾಳೆ ನಿಮಗೆ ನೋಡಿದಾಗ ಫನಿ ಅನ್ಸಲ್ಲ, ಅವಾಗ ಆ ಥರದಲ್ಲ, ಅದನ್ನು ನಿರ್ದಾಕ್ಷಿಣ್ಯವಾಗಿ ಡಿಲೀಟ್ ಮಾಡಬೇಕು ನೀವು. ಅಲ್ಲಿ ನೀವು ಎಡಿಟರ್ ಥರ ಇರಬೇಕು. ಅಲ್ಲಿ ನೀವು ಇಲ್ಲ ನನಗೆ ಯಾಕೋ ಚೆನ್ನಾಗಿದೆ, ನಿಮ್ಗೆ ಗೊತ್ತಾಗುತ್ತದು. ನಾನೇನು ಮಾಡ್ತೀನಿ, ಓಪನ್ ಮೈಕ್ಸ್ ತುಂಬ ಕನ್ನಡದಲ್ಲಿ ಎಲ್ಲ ಕಡೆ ನಡೆಯಲ್ಲ. ಎವ್ರಿ ವೀಕು ನಡೆಯೋ ಥರ ಇನ್ನೂ ಕನ್ನಡದಲ್ಲಿ ಬಂದಿಲ್ಲ. ಇಂಗ್ಲೀಷ್ ನಡೆಯುತ್ತೆ, ಹಿಂದಿ ಎಲ್ಲ ನಡೆಯುತ್ತೆ. ಸೊ ಜನ ಮಾಡ್ತಾರೆ, ಎವ್ರಿ ವೀಕ್ ಟ್ರೈ ಮಾಡ್ಬೋದು ಮೆಟೀರಿಯಲ್. ನಾನು ಇದನ್ನೆಲ್ಲ ಎಲ್ಲಿ ಟ್ರೈ ಮಾಡಲಿ? ಸೊ ನಾನೇನು ಮಾಡ್ತೀನಿ, ನಂದು 1.5 hours ಸೆಟ್ಟಲ್ಲಿ ಒಂದು 1 hour 15 minutes ನಾನು ಪರ್ಫೆಕ್ಟ್ಲಿ ಟ್ರೈಡ್ ಮೆಟೀರಿಯಲ್ ಇಟ್ಕೊಂಡಿರ್ತೀನಿ ಆಲ್ಮೋಸ್ಟ್. ಇನ್ನೊಂದು 20 minutes ಮೆಟೀರಿಯಲ್ ಈ ಹೊಸ ಮೆಟೀರಿಯಲ್ಗಳಿರುತ್ತೆ, ಅದನ್ನು ಐ ಕೀಪ್ ಸ್ಯಾಂಡ್ವಿಚಿಂಗ್ ಇನ್ ಬಿಟ್ವೀನ್. ಅಲ್ಲಿ ಐ ಕೀಪ್ ನೋಟಿಸಿಂಗ್, ಓ ಏನಿದೆ, ಇದಕ್ಕೇನು ಬರ್ತಾ ಇದೆ, ನೆಕ್ಸ್ಟ್ ಟೈಮ್ ಐ ಗೋ ಆ್ಯಂಡ್ ರಿವಿಸಿಟ್ ಇದನ್ನು ಮಾಡೋದು. ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್
ನನಗೆ ಎಷ್ಟೊಂದು ಒಳ್ಳೊಳ್ಳೆ ಜೋಕ್ಸು ಸ್ಟೇಜ್ ಮೇಲೆ ಸಿಕ್ಕಿರೋದು. ಉದಾಹರಣೆಗೆ ಅಂದರೆ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಜೋಕ್ ನಾನು ಬರೆದಿರ್ತೀನಿ, ಒಂದು ರೇಂಜ್ಗೆ ಇರುತ್ತದು, ನಾನು ಅದನ್ನು ತೊಗೊಂಡೋಗಿ ಸ್ಟೇಜ್ ಮೇಲೆ ಆಡಿಯನ್ಸ್ ಜೊತೆ ಐ ಬಿಕಮ್ ಟೋಟಲಿ ಇನ್ವಾಲ್ವ್ಡ್ ವಿತ್ ದಿ ಆಡಿಯನ್ಸ್, ಫರ್ಗೆಟಿಂಗ್ ಅಬೌಟ್ ದ ಸ್ಕ್ರಿಪ್ಟ್. ಇನ್ವಾಲ್ವಿಂಗ್ ವಿತ್ ದಿ ಆಡಿಯನ್ಸ್ ಮೀನ್ಸ್ ಗೋಯಿಂಗ್ ವಿತ್ ದ ಫ್ಲೋ, ರೀಡಿಂಗ್ ಗೋಯಿಂಗ್ ವಿತ್ ದ ಫ್ಲೋ, ಟಾಕಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಟಾಪಿಕ್. ಇವಾಗ ಜೆನ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಸ್ಕ್ರಿಪ್ಟ್ ಬಿಟ್ಟಾಕ್ಬಿಡ್ತೀನಿ ನಾನು ಇವಾಗಲ್ಲಿ ಆ ಪಾಯಿಂಟಲ್ಲಿ. ಜೆನ್ಜಿ ಬಗ್ಗೆ ಐ ಜಸ್ಟ್ ಗೋ ಆಲ್ ಇನ್ ವಿತ್ ದಿ ಆಡಿಯನ್ಸ್. ಯಾರನ್ನ ಜೆನ್ಜಿಯವ್ರು ಇದ್ದಾರಾ? ಜೆನ್ಜಿಯವರು, ನೀವು ಜೆನ್ಜಿಯವರಾ? ಓಕೆ ಓಕೆ. ಇನ್ನೇನಾದರೂ ನನಗೆ ಅಲ್ಲೇ ರ್ಯಾಂಡಮಾಗಿ ಬರ್ತಾ ಇರೋ ಥಾಟ್ಸ್ನ ಐ ಕೀಪ್ ಅಡ್ರೆಸ್ಸಿಂಗ್. ಪಂಚ್ ಲೈನ್ ಒಂದು ಎಂಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ಆ ಎಕ್ಸ್ಪ್ಲೋರಿಂಗೇ ನಂದೊಂದು ಓಪನ್ ಮೈಕ್ ಆ್ಯಕ್ಚುಲಿ ಶೋನಲ್ಲಿ. ಅದು ಜನರಿಗೆ ದೇ ವಿಲ್ ನಾಟ್ ರಿಯಲೈಸ್ ಇಟ್. ಜನ ಸ್ವಲ್ಪ ರೆಸ್ಟ್ಲೈಸ್ ಆಗಿದೆ, ಈ ಪಂಚ್ ಲೈನ್ ಬಿಟ್ಬಿಡ್ತೀನಿ. ಸೊ ಆ ಸೆಟ್ ಮುಗೀತು, ನೆಕ್ಸ್ಟ್ ಐ ಕ್ಯಾನ್ ಮೂವ್ ಆನ್, ಈ ಥರ. ಸೊ ಜೆನ್ಜಿದೊಂದು ಇಟ್ಕೊಂಡಿರ್ತೀನಿ ನಾನು. ಜೆನ್ಜಿ ಬಗ್ಗೆ ಮಾತಾಡ್ತಾ ಇರ್ತೀನಿ. ಜೆನ್ಜಿ ಅವ್ರಿಗೆ ಏನು ಹೇಳೋಂಗಿಲ್ಲಪ್ಪ, ಅವ್ರಿಗೆ ಹೊಡೆದ್ರೆ ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಏನೋ ಬೈದರೆ ಅವ್ರು ಹಿಂಗೆಲ್ಲ ಮಾಡಿಬಿಡ್ತಾರೆ. ನಮ್ಮಪ್ಪ ಎಲ್ಲ ಹೆಂಗೆ ಹೊಡಿಯೋರು ಗೊತ್ತಾ, ನಮ್ಮಪ್ಪ ಅಂತೂ ಅಂಡರ್ಟೇಕರ್ ಥರ ಹೊಡಿಯೋರು ಅಂತ, ಹಿಂಗೆ ಎಕ್ಸಾಂಪಲ್ ಸುಮ್ಮನೆ. ನಮ್ಮಮ್ಮ ಜೋಗಿ ಸ್ಟೈಲಲ್ಲಿ ಹೊಡಿಯೋರು, ಹಿಂಗೆಲ್ಲ ಮಾಡೋರು, ಇವ್ರಿಗೆಲ್ಲ ಏನು ಹೇಳೋಂಗೇ ಇಲ್ಲ. ಸೊ ಇದೆಲ್ಲ ಲೆಟ್ಸ್ ಸೇ ಐ ಹ್ಯಾವ್ ನಾಟ್ ಟ್ರೈಡ್ ದಿಸ್ ಮೆಟೀರಿಯಲ್ ಅಂತ ಸುಮ್ಮನೆ ಇವಾಗ ಹೇಳ್ತಾ ಇರೋದು ನಿಮ್ಮ ಹತ್ರ ಅಷ್ಟೇ. ಅದನ್ನೇ ಸ್ಟೇಜ್ ಮೇಲೆ ಟ್ರೈ ಮಾಡ್ತೀನಿ ಹಿಂಗೆ. ಸೊ ಇದು ಹೊಸದು, ನಾನು ಇನ್ನೂ ಬರ್ದಿರಲ್ಲ ಸ್ಕ್ರಿಪ್ಟಲ್ಲಿ. ಇದು ಯಾವುದೋ ಹೊಸದು ಸಿಕ್ಕಿರೋದು ನನಗೆ ಸ್ಟೇಜಲ್ಲಿ ಮಾತಾಡೋವಾಗ. ಇದನ್ನು ತೊಗೊಂಡು ಐ ಅಗೇನ್ ಸಿಟ್ ಬ್ಯಾಕ್ ಆ್ಯಂಡ್ ವರ್ಕ್ ಆನ್ ಇಟ್. ಸೊ ಬೆಸ್ಟ್ ಆಫ್ ದ ಬೆಸ್ಟ್ ಜೋಕ್ಸ್ ನಂಗೆ ಹಿಂಗೆ ಸಿಕ್ಕಿರೋದು ಶೋನಲ್ಲಿ. ಯಾವುದೋ ಶೋನಲ್ಲಿ ನಾನು ಫುಲ್ ಬಿಟ್ಟು ಹಂಗೆ ಜನರ ಹತ್ರ ಮಾತಾಡೋವಾಗ ಯಾವುದೋ ಸಕಾರ ಇರೋ ಸಿಕ್ಕಿರುತ್ತೆ, ಅದನ್ನು ತೊಗೊಂಬಂದು ವರ್ಕ್ ಮಾಡಿ ಹಾಕಿರೋದು ಉಂಟು. ಸೊ ಯು ರೆಕಾರ್ಡ್ ನಿಮ್ಮೆಲ್ಲ ಶೋಸ್? ಎಲ್ಲ ಶೋಸು ಇಲ್ಲ. ಶೋಸ್ ಎಲ್ಲ ಒಂದು ಎಕ್ಸಾಸ್ಟ್ ಆದಮೇಲೆ, ಒಂದು ತಕ್ಕ ಮಟ್ಟಿಗೆ ನೀವು ಒಂದು ಸೆಟ್ನ ಚೆನ್ನಾಗಿ ಮಾಡಿ ಒಂದು 10-15 ಶೋ ಮಾಡಿ ನಿಮಗೆ ಸಾಕಾಗಿ ಬೋರ್ ಆಗಿಬಿಡಿರುತ್ತೆ ಅಂದಾಗ ಯು ರೆಕಾರ್ಡ್ ದಟ್ ಶೋ ಆ್ಯಂಡ್ ದೆನ್ ಯು ಪುಟ್ ಇಟ್ ಆನ್ಲೈನ್. ಒನ್ಸ್ ಯು ಪುಟ್ ಇಟ್ ಆನ್ಲೈನ್, ಶೋಸಲ್ಲಿ ನೀವು ಜಾಸ್ತಿ ಮಾಡೋದಕ್ಕಾಗಲ್ಲ ಅದನ್ನು. ಎಲ್ಲ ಒಂದೊಂದು ಮಾಡ್ಬೋದು ಅಷ್ಟೇ. ಬಟ್ ವಾಟ್ಸ್ ಗಾನ್ ಇಸ್ ಗಾನ್ ಟು ದ ನೇಚರ್, ಗಾನ್ ಟು ದ ಯೂನಿವರ್ಸ್ ಅಷ್ಟೇ. ಅದು ಎಷ್ಟು ಓಡುತ್ತೆ ಏನಾಗುತ್ತೆ ಅಷ್ಟೇ. ಅದು ಅಷ್ಟೇ. ರೆಕಾರ್ಡ್ ಆದಮೇಲೆ ಯು ಕಾಂಟ್ ಯೂಸ್ ಇಟ್ ಅಗೇನ್ ಅಂತಾರೆ. ಬಟ್ ಅಗೇನ್ ಯು ಕ್ಯಾನ್ ಯೂಸ್ ಇಟ್ ಇನ್ ಸೋಷಿಯಲ್ ಗ್ಯಾದರಿಂಗ್ಸ್ ಅಥವಾ ಯಾವುದೋ ಆ ಕಡೆ ಯೂಸ್ ಮಾಡ್ಬೋದು. ಬಟ್ ಪೀಪಲ್, ಜನ ನೋಡ್ತಾ ಇರ್ತಾರೆ, ಇವ್ನು ಮತ್ತೆ ಅದನ್ನೇ ಮಾಡ್ತಾ ಇದ್ದಾನೆ ಅಂದರೆ ಏನು. ಸೊ ಅಗೇನ್ ಯು ಹ್ಯಾವ್ ಟು ಅಗೇನ್ ರೀವರ್ಕ್ ಆನ್ ಸಮಥಿಂಗ್ ನ್ಯೂ. ಸೊ ಹೌ ಗುಡ್ ಇಸ್ ಅಂದರೆ ಮೆಮರಿ ಎಷ್ಟು ಇಂಪಾರ್ಟೆಂಟು? ಮೆಮರಿ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದಕ್ಕೆ ಏನಾದ್ರು ಸಪ್ರೇಟಾಗಿ ಮಾಡ್ತೀರಾ? ರಿಚುವಲ್ ಇದೆಯಾ ಶೋಗೆ ಮುಂಚೆ? ಡ್ಯೂ ಮೆಡಿಟೇಟ್? ಅದೆಲ್ಲ ಇದೆ, ಅದೆಲ್ಲ ಇದೆ. ಅಂದರೆ ನಾನು ಐ ರೈಟ್ ಇಟ್ ಆನ್ ಅ ನೋಟ್ ಪ್ಯಾಡ್, ಐ ಟೈಪ್ ಆ್ಯಕ್ಚುಲಿ. ಸೊ ನನಗೆ ಕೆಲವರು ಬುಕ್ಕಲ್ಲಿ ಬರೀತಾರೆ, ನನಗೆ ಐ ಟೈಪ್. ಸೊ ನಾನು ನೋಟ್ಸ್ ಬರೆದಿರ್ತೀನಿ, ಅದನ್ನು ನಾನೊಂದು ಡಾಕ್ಯುಮೆಂಟ್ ಫಾರ್ಮ್ಯಾಟಲ್ಲಿ ನೋಟ್ ಪ್ಯಾಡಲ್ಲಿ ಬರ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ವಾಪಸ್ ಹೋಗಿ ನೋಡ್ತಾ ಒಂದೊಂದು ಲೈನೇ ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಇಷ್ಟು ದೊಡ್ಡದಾಗಿರುತ್ತೆ. ಅದನ್ನು ನಾನು ಎಡಿಟಿಂಗ್ ಮಾಡಿ ಅಗೇನ್ ಐ ಬ್ರಿಂಗ್ ಇಟ್ ಡೌನ್ ಟು ಇಷ್ಟು ಚಿಕ್ಕದು ಟೈಟ್ ಮಾಡ್ತೀನಿ. ಅದನ್ನು ಟೈಟ್ ಮಾಡಿ ಅದನ್ನು ಇಟ್ಕೊತೀನಿ. ಅದನ್ನು ಇಟ್ಕೊಂಡು ಅಗೇನ್ ವೆನ್ ಯು ಇವಾಗ ಅಗೇನ್ ಇಟ್ಸ್ ವೆನ್ ಯು ಡೂಯಿಂಗ್ ಅ 1 hour ಶೋ ಅಲ್ವಾ, ಇಟ್ಸ್ ವೆರಿ ಡಿಫಿಕಲ್ಟ್. ನಿಮ್ಗೆ ಸೀಕ್ವೆನ್ಸ್ ಆಫ್ ಇವೆಂಟ್ಸು ಜ್ಞಾಪಕ ಇರಲೇಬೇಕು. ಸೊ ನಾನೇನು ಮಾಡ್ತೀನಿ, ಪ್ರೀ ಇಂಟ್ರೋ ಅಂತಿರುತ್ತೆ, ಇಂಟ್ರೋ ಅಂತಿರುತ್ತೆ, ಆಮೇಲೆ ಪೋಸ್ಟ್ ಇಂಟ್ರೋ ಅಂತಿರುತ್ತೆ, ಆ್ಯಂಡ್ ದೆನ್ ದ ಫೈನಲ್ ಸೆಟ್ ಅಂತಿರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಪ್ರೀ ಇಂಟ್ರೋಗೆ ಒಂದು 2-3 ನಾನು ಮಾಡಲೇಬೇಕು. ಇಂಟ್ರೋಗೆ ಒಂದು ಇದೆ, ಇಂಟ್ರೋಗೆ ನಾನು ಕರೆಂಟ್ ಸ್ಟೇಟ್ ಆಫ್ ಲೈಫ್ ಏನಿದೆ ಆ ಇಂಟ್ರೋ ಎಲ್ಲ ನಾನು ಮಾತಾಡ್ತೀನಿ, ನಾನು ಇವಾಗ ಹಿಂಗಿದೆ ಸಿಚುವೇಶನ್. ಪೋಸ್ಟ್ ಇಂಟ್ರೋ ಆದಮೇಲೆ ಒಂದು ಸ್ವಲ್ಪ ಹಿಂಗಿರುತ್ತೆ. ಸೊ ನಾನೇನು ಹೇಳಿರ್ತೀನಿ ಅಂದರೆ ಆರ್ಗನೈಸರ್ಸ್ಗೆ 1 hour ಆದಮೇಲೆ ವೇವ್ ಮಾಡಿ ಅಂತ ಹೇಳಿರ್ತೀನಿ. ವೇವ್ ಅಂದರೆ 1 hour ಆದಮೇಲೆ ಒಂದು ಲೈಟ್ ಬಿಡ್ತಾರೆ ಅಲ್ಲಿಂದ ಆರ್ಗನೈಸರು. ಅಂದರೆ ಸ್ಟೇಜ್ ಮುಂದೆ ನನ್ನ ಸ್ಟೈಲ್ ಹಿಂಗೆ, ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ರೈಟ್ ಫ್ರಮ್ ದ ವರ್ಡ್ ಗೋ ಪ್ಲೀಸ್ ವೆಲ್ಕಮ್ ಪವನ್ ವೇಣುಗೋಪಾಲ್ ಅಂಥೇಳಿ ಮ್ಯೂಸಿಕ್ ಹಿಟ್ ಆಗುತ್ತೆ. ಆ ಮ್ಯೂಸಿಕ್ ಹಿಟ್ ಆದಾಗ ನಾನು ಬರ್ತೀನಿ, ಬಂದಮೇಲೆ ಮೈಕ್ ಎತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಫ್ಲೈಟು ಟೇಕ್ ಆಫಲ್ಲೇ ಇರ್ತೀನಿ ನಾನು. ಹೋಗ್ತಾನೆ ಇರುತ್ತೆ, ನೆಕ್ಸ್ಟ್ ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಏನೋ ಮಾಡಿ ಒಟ್ಟಿನಲ್ಲಿ ಹೋಗ್ತಾನೆ ಇರೋದೆ. ವೇವ್ ಮಾಡ್ತಾರೆ ಗೊತ್ತಾ 1 hour ಆದಮೇಲೆ. ಅದಾದಮೇಲೆ ನನ್ನ ಹತ್ರ ಒಂದು 2-3 ಸೆಟ್ ಇದೆ. ಅದು ಹೆಂಗಂದರೆ ಆ ಹೋಗ್ತಾ ಇರೋ ಫ್ಲೈಟ್ನ ಲ್ಯಾಂಡ್ ಮಾಡ್ಸೋಕ್ಕೆ. ದಟ್ ಈಸ್ ವೆನ್ ಯು ನೋ ಯು ಹ್ಯಾವ್ ಟು ಲ್ಯಾಂಡ್ ದ ಫ್ಲೈಟ್ ಅಂತ. ಆವಾಗ ಈ ಬ್ರಿಂಗ್ ಲಾಸ್ಟಲ್ಲಿ ಇದೆಲ್ಲ ಮಾಡಿ ಲಾಸ್ಟಲ್ಲಿ ಒಂದು ಕಾಲ್ ಬ್ಯಾಕ್ ಕೊಟ್ಬಿಟ್ರೆ ಜನ ಅದೆಲ್ಲ ಥಿಂಕ್ ಓ ಮೈ ಗಾಡ್ ಅಂತ. ಬಟ್ ದಟ್ಸ್ ಇಯರ್ಸ್ ಆಫ್ ಹಸ್ಲಿಂಗ್, ಇಯರ್ಸ್ ಆಫ್ ರೀರೈಟಿಂಗ್ ಆ್ಯಂಡ್ ಮೆಮರೀಸ್. ಒಂದೊಂದು ಸಲ ಮರ್ತೋಗ್ಬಿಡ್ತೀರಾ, ಫುಲ್ ಮರ್ತೋಗ್ಬಿಡ್ತೀರಾ. ನೀವೇನೋ ಸೀಕ್ವೆನ್ಸ್ ಮಾಡ್ಕೊಂಬಂದಿರ್ತೀರಾ, ಮರ್ತೋಗ್ಬಿಡ್ತೀರಾ. ಅವಾಗ ಏನು ಮಾಡ್ತೀರಿ? ಆವಾಗ ಯು ಹ್ಯಾವ್ ಟು ಇಂಪ್ರೂವೈಸ್, ಯು ಹ್ಯಾವ್ ಟು ಟಾಕ್ ಟು ದಿ ಆಡಿಯನ್ಸ್, ಟಾಕ್ ವಿತ್ ದಿ ಆಡಿಯನ್ಸ್. ಏನು ಮಾಡ್ತಾಯಿದ್ದೀರಾ, ಏನು ಸಮಾಚಾರ, ಅಂಟಿಲ್ ಯು ರಿಮೆಂಬರ್ ಯು ಹ್ಯಾವ್ ಟು ಡೂ ದ್ಯಾಟ್. ಬಟ್ ಅದರಲ್ಲೂ ಮಜಾ ಇದೆ. ಯು ಕ್ಯಾನ್ ಕೀಪ್ ಟಾಕಿಂಗ್ ವಿತ್ ದೆಮ್. ಅದರಲ್ಲೂ ಹೊಸದು ಯಾವುದೋ ಸಿಗುತ್ತೆ. ಸಮ್ಟೈಮ್ಸ್ ದ್ಯಾಟ್ ವಿಲ್ ಬಿ ಬೆಟರ್ ದೆನ್ ದ ಎಂಟೈರ್ ಶೋ.
ಸೊ ಯು ಹ್ಯಾವ್ ಟು ಹ್ಯಾವ್ ದ ಸ್ಕ್ರಿಪ್ಟ್ ಬಟ್ ಸ್ಟಿಲ್ ಯು ಹ್ಯಾವ್ ಟು ಬಿ ವಿತೌಟ್ ದ ಸ್ಕ್ರಿಪ್ಟ್. ನೀವು ಸ್ಕ್ರಿಪ್ಟೇ ಹೇಳ್ತಾ ಇದ್ರು ಅದು ನೀವು ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತೀರಾ? ಇವಾಗ ನಂದರಲ್ಲಿ ದೇಸ್ ಅ ಲಾಟ್ ಆಫ್ ಬಾಡಿ ಲ್ಯಾಂಗ್ವೇಜು, ದೇಸ್ ಎಕ್ಸ್ಪ್ರೆಷನ್ಸು, ಹ್ಯಾಂಡ್ ಮೂಮೆಂಟ್ಸ್ ಎಲ್ಲ ಇರೋ ಥರ ಇದ್ದಾಗ ಇಫ್ ಯು ಸ್ಟಿಕ್ ಟು ದ ಸ್ಕ್ರಿಪ್ಟ್ ವಿಲ್ ಬಿಕಮ್ ವೆರಿ ಸ್ಟಿಫ್, ಬರೀ ಅದನ್ನೇ ಹೇಳ್ತಾ ಇರ್ತೀರ. ಬಟ್ ಈ ಸ್ಟ್ಯಾಂಡಪ್ ಕಾಮಿಡಿ ಆ್ಯಕ್ಟಿವ್ ಇಟ್ ಹ್ಯಾಸ್ ಟು ಬಿಕಮ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಇಟ್ ಹ್ಯಾಸ್ ಟು ಬಿ ಅ ಪರ್ಫಾರ್ಮೆನ್ಸ್. ದಟ್ ಈಸ್ ವಾಟ್ ಸೆಪ್ರೇಟ್ಸ್ ದ ಗುಡ್ ಫ್ರಮ್ ದ ಗ್ರೇಟ್. ಇಫ್ ಯು ಆರ್ ಗ್ರೇಟ್ ರೈಟರ್ ಬಂದು ಡೆಲಿವರ್ ಜೋಕ್ಸ್ ಮಾಡು, ಜನ ನಗ್ತಾರೆ ಮರ್ತು ಬಿಡ್ತಾರೆ. ಬಟ್ ವಾಟ್ ಈಸ್ ಯುವರ್ ಪರ್ಸ್ನಾಲಿಟಿ? ಯು ಲಿಟ್ರಲಿ ಹ್ಯಾವ್ ಟು ಪುಟ್ ಯುವರ್ ಲೈಫ್ ಆನ್ ಸ್ಟೇಜ್. ದಿಸ್ ಈಸ್ ಮೈ ಪರ್ಸ್ನಾಲಿಟಿ, ಮೈ ರೈಟಿಂಗ್ ಸ್ಕಿಲ್ಸ್ ಎಲ್ಲ ದಿಸ್ ಇಸ್ ಮೀ. ಇಂಟ್ರೋವರ್ಟ್ ನೀವು, ಹೌ ಡಿಡ್ ಯು ಬ್ರಿಂಗ್ ದಟ್ ಬಾಡಿ ಲ್ಯಾಂಗ್ವೇಜು ಎಲ್ಲ ಮತ್ತೆ ನೆನ್ಪಿಟ್ಕೊಳ್ಳೋದು, ಪ್ಲಸ್ ದ ಪ್ರೆಷರ್ ಆಫ್ ಹ್ಯಾಂಡ್ಲಿಂಗ್ ಅ ಲೈವ್ ಆಡಿಯನ್ಸ್, ದ ಎಕ್ಸ್ಪೆಕ್ಟೇಷನ್, ಸೀರಿಯಸ್ ಫೇಸಸ್, ಏನು ಮಾಡ್ತಾರೆ ನೋಡೋಣ, ಜಜ್ಮೆಂಟಲ್ ಲುಕ್ಸು. ಆ್ಯಕ್ಚುಲಿ ದಿಸ್ ಈಸ್ ದ ಹಾರ್ಡ್ ವರ್ಕ್ ದಟ್ ಐ ವುಡ್ ಡನ್. ಇಲ್ಲ, ಐ ವುಡ್ ಲೈಕ್ ಟು ಟೇಕ್ ಕ್ರೆಡಿಟ್. ಇದು ನನಗೆ ನಂಬೋಕ್ಕಾಗಿಲ್ಲ. ಆ್ಯಕ್ಚುಲಿ ಐ ಆಮ್ ದ ಮೋಸ್ಟ್ ಸೈಲೆಂಟ್, ಮೋಸ್ಟ್ ಸ್ಟೇಜ್ ಫಿಯರಿಂಗ್ ಗೈ. ನನಗೆ ಜನರ ಜೊತೆ ಮಾತಾಡೋಕ್ಕೆ ಕಷ್ಟ. ನನಗೆ ಸ್ವಲ್ಪ ಯಾರಾನ ತುಂಬ ಜನ ಹುಡುಗಿರ ಜೊತೆ ಮಾತಾಡೋಕ್ಕೆಲ್ಲ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ನನ್ನ ಪಾಡ್ ನನ್ನ ಝೋನಲ್ಲಿರೋಕ್ಕೆ ಇಷ್ಟ. ಏನಾದರೂ ರೀಸನ್ ಇದ್ದರೆ ಮಾತಾಡ್ಬೋದು, ಅದರ್ವೈಸ್ ಐ ಆಮ್ ನಾಟ್ ಅ ವೆರಿ ಚಿಟ್ ಚಾಟಿ ಸಾರ್ಟ್ ಆಫ್ ಅ ಪರ್ಸನ್. ಆ್ಯಂಡ್ ಈ ಥರ ಇಂಟ್ರೋವರ್ಟೆಡ್ನೆಸ್ ಇರೋನು ಮತ್ತು ಸ್ಟೇಜ್ ಫಿಯರ್ ಇರೋನು ಟುಡೇ ಐ ಆಮ್ ಡೂಯಿಂಗ್ ಅ 1.5 hour ಶೋ ಅಂದರೆ ಆ ಜರ್ನಿ ಎಷ್ಟು ಕಷ್ಟ ಇತ್ತು ಅಂತ ನನಗೆ ಗೊತ್ತು. ಲಾಟ್ ಆಫ್ ಇನ್ಹಿಬಿಷನ್ಸ್ ಅಂದರೆ ಆ ಡಿಫಿಕಲ್ಟಿ ಗೊತ್ತಲ್ವಾ. ಅಂದರೆ ಯು ಟು ಲಿಟ್ರಲಿ ಐ ಆಮ್ ಲೈಕ್ ಇನ್ ಇಂಟ್ರೋವರ್ಟ್ ಟ್ರೈಂಗ್ ಟು ಬಿ ಅನ್ ಎಕ್ಸ್ಟ್ರೋವರ್ಟ್ ಆನ್ ಸ್ಟೇಜ್. ಆ ಜರ್ನಿ ತುಂಬ ಕಷ್ಟ, ಬಟ್ ಸ್ಟಿಲ್ ಯು ಟು ಕೀಪ್ ಗೋಯಿಂಗ್. ಬಾಡಿ ಲ್ಯಾಂಗ್ವೇಜ್ ಏನೋ ಕ್ಲಾಸಸ್ ಹೋದ್ರ? ಇಲ್ಲ, ಅದು ನ್ಯಾಚುರಲಿ ಆಟೋಮ್ಯಾಟಿಕಲಿ ಮರೆತುಬಿಟ್ಟು ಇನ್ವಾಲ್ವ್ ಆದರೆ ಬಂದ್ಬಿಡುತ್ತೆ. ಅದು ನನ್ನ ಸ್ಟೈಲ್ ಆಫ್ ಕಾಮಿಡಿ. ನನ್ನ ಸ್ಟೈಲ್ ಆಫ್ ಕಾಮಿಡಿಲಿ ಬಾಡಿ ಲ್ಯಾಂಗ್ವೇಜ್ ಇದೆ, ಎಕ್ಸ್ಪ್ರೆಷನ್ಸ್ ಇದೆ, ಪರ್ಫಾರ್ಮೆನ್ಸ್ ಇದೆ. ಬಟ್ ನನಗಿಂತ ಬೆಟರ್ ಕಮಿಡಿಯನ್ಸ್ ಇದ್ದಾರೆ ಹೂ ಆರ್ ವೆರಿ ಗುಡ್ ವಿತ್ ಸ್ಕ್ರಿಪ್ಟ್, ಅವ್ರು ಜಸ್ಟ್ ಸ್ಟ್ಯಾಂಡ್ ಆ್ಯಂಡ್ ಡೆಲಿವರ್. ದಟ್ ವರ್ಕ್ಸ್ ಫಾರ್ ದೆಮ್ ಆಲ್ಸೋ. ಡಿಫರ್ಸ್ ಸ್ಟೈಲ್ ಟು ಸ್ಟೈಲ್. ಬಟ್ ನನ್ನ ಸ್ಟ್ರಗಲ್ ಆರ್ ಹಾರ್ಡ್ ವರ್ಕ್ ವಿಚ್ ಐ ಪುಟ್ ಈಸ್ ಇನ್ ದಿಸ್ ಓನ್ಲಿ. ಬಿಕಾಸ್ ಐ ಲಿಟ್ರಲಿ ಹ್ಯಾಡ್ ಟು ಚೇಂಜ್ ಮೈ ನೇಚರ್. ನನ್ನ ಇಂಟ್ರೋವರ್ಟ್ ನೇಚರಿಂದ ನಾನು ಅಲ್ಲಿವರೆಗೂ ಹೋಗಬೇಕು ಅಂದಾಗ ದಟ್ ಜರ್ನಿ ಹ್ಯಾಸ್ ಟೇಕನ್ ಸಮ್ ಟೈಮ್ ಫಾರ್ ಶೋರ್. ಅಂದರೆ ಬರುತ್ತೆ ನಿಮಗೆ ಆಗಲ್ಲ ಅಂತ. ಅದೇನಂತಾರೆ, ಕರೇಜ್ ಇಸ್ ಏನದು ನಾಟ್ ದಿ ಆಬ್ಸೆನ್ಸ್ ಆಫ್ ಫಿಯರ್, ಇಟ್ಸ್ ದ ಕಾಂಕ್ವೆಸ್ಟ್ ಆಫ್ ಇಟ್ ಅಂತಾರಲ್ಲ. ಸೊ ನಂಗೆ ಭಯ ಆಗ್ತಾ ಇದೆ ಅನ್ನೋದು ಈಸ್ ನಾಟ್ ದ ಪ್ರಾಬ್ಲಮ್ ದೇರ್. ಭಯ ಆಗುತ್ತೆ, ಎಂಥ ದೊಡ್ಡ ವೀರರಿಗೂ ವಾರಿಯರ್ಸ್ಗೂ ಭಯ ಆಗುತ್ತೆ. ಬಟ್ ಹ್ಯಾವಿಂಗ್ ದಟ್ ಫಿಯರ್ ಆ್ಯಂಡ್ ಸ್ಟಿಲ್ ಡೂಯಿಂಗ್ ಇಟ್ ಅಲ್ವಾ, ದಟ್ ಈಸ್ ಸಕ್ಸಸ್ ಹಿಯರ್, ಆರ್ ದಟ್ ಈಸ್ ಆ್ಯಕ್ಚುಲಿ ಬೀಯಿಂಗ್ ಫಿಯರ್ಲೆಸ್. ಇಲ್ಲ ನಂಗೆ ಭಯನೇ ಆಗಲ್ಲ, ನಾನು ಭಯನೇ ಆಗದೇ ಇರೋಂಥ ಮನುಷ್ಯ ಅಂದರೆ ದಟ್ ಪೀಪಲ್ ವಿಲ್ ನಾಟ್ ಬೈ.